ಹಾಸನ ನಗರದ ಡೈರಿ ವೃತ್ತದಲ್ಲಿರುವ ಶ್ರೀಮತಿ ಎಲ್ವಿ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಪ್ರತಿಷ್ಠಿತ ತಾಂತ್ರಿಕ ಸಂಸ್ಥೆಯಾಗಿ ಪ್ರಸಿದ್ಧಿ ಪಡೆದಿದ್ದು ಫೆಬ್ರವರಿ 24ರಂದು ಶನಿವಾರ ಬೆಳಗ್ಗೆ 9:30ಕ್ಕೆ ಕಾಲೇಜು ಆವರಣದಲ್ಲಿ ನಡೆಯಲಿದೆ ಎಂದು ಕಾಲೇಜು ಪ್ರಾಂಶುಪಾಲರಾದ ಎಸ್ಪಿ ವೀಣಾ ತಿಳಿಸಿದರು. ಈಗ ಒಂದು ಅಮೃತ ಹುಡುಕಿರು ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಈ ಸಂಸ್ಥೆಯಲ್ಲಿ ನಮ್ಮ ಹಾಸನ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಅಂದಿನ ಮಹಾರಾಜರ ಆಡಳಿತದ ಮೈಸೂರು ಸರ್ಕಾರವು ಸರಿಸುಮಾರು 1932 ಇಸವಿಯಲ್ಲಿ ಇಂಡಸ್ಟ್ರಿಯಲ್ ಸ್ಕೂಲ್ ಎಂಬ ಹೆಸರಿನಲ್ಲಿ ಪ್ರಾರಂಭವಾಗಿ ಆಕ್ಯುಪೇಷನಲ್ ಇನ್ಸ್ಟಿಟ್ಯೂಟ್ ಅಡಿಯಲ್ಲಿ ತಾಂತ್ರಿಕ ಶಿಕ್ಷಣ ನೀಡಲಾಗುತ್ತಿತ್ತು. ತದನಂತರ ಈ ಸಂಸ್ಥೆಯನ್ನು ಉನ್ನತ ದರ್ಜೆಗೇರಿಸಿ 1948 ಇಸವಿಯಲ್ಲಿ 2 ವರ್ಷದ ಸಿವಿಲ್ ಯಾಂತ್ರಿಕ ಮತ್ತು ವಿದ್ಯುತ್ ಎಂಜಿನಿಯರಿಂಗ್ನಲ್ಲಿ ಲೈಸೆನ್ಸ್ ನೀಡುವ ಕೋರ್ಸ್ಗಳನ್ನು ಪ್ರಾರಂಭಿಸಲಾಯಿತು. 1958ರಲ್ಲಿ ಸಂಸ್ಥೆಯನ್ನ 3 ವರ್ಷಗಳ ಡಿಪ್ಲೊಮಾ ಪದವಿಯನ್ನ ನೀಡುವ ಪಾಲಿಟೆಕ್ನಿಕ್ ಆಗಿ ಪರಿವರ್ತಿಸಲಾಯಿತು. ಈ ಸಂಸ್ಥೆಗೆ ಅರ್ಚಕರಿಯ ಕೊಡುಗೈ ದಾನಿಗಳಾದ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಶ್ರೀ ವೆಂಕಟಸ್ವಾಮಿಯವರು ಭೂಮಿಯನ್ನ ದಾನ ಮಾಡಿದ್ರಿಂದ ಅವರ ಹೆಸರನ್ನ ಈ ಸಂಸ್ಥೆಗೆ ಇಡಲಾಗಿದೆ. ವಿವಿಧ ಕಾಲಘಟ್ಟಗಳಲ್ಲಿ ಇನ್ನಿತರ ಕೋರ್ಸ್ಗಳಾದ ಮಿಷನ್ ಟೂಲ್ ಟೆಕ್ನಾಲಜಿ, ಆಟೋಮೊಬೈಲ್ ಮತ್ತು ಗಣಕಯಂತ್ರ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದೆ ಎಂದರು. ಈ ಸಂಸ್ಥೆಯಲ್ಲಿ ಒಟ್ಟು 6 ಕೋರ್ಸ್ಗಳಿದ್ದು ಸುಮಾರು 1,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಈ ಸಂಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಸಂಯೋಜನೆ ಅಡಿಯಲ್ಲಿ ಸಮುದಾಯ ಪಾಲಿಟೆಕ್ನಿಕ್ ಇದ್ದು ಅರ್ಹ ನಿರುದ್ಯೋಗಿ ಯುವ ಸಮುದಾಯಕ್ಕೆ ಅಲ್ಪಾವಧಿ ತರಬೇತಿ ನೀಡಿ ಸ್ವಾವಲಂಬಿ ಜೀವನ ನಡೆಸಲು ಸಹಾಯ ಮಾಡಲಾಗಿದೆ. ಇದೇ ರೀತಿ ವಿಶೇಷ ವ್ಯಕ್ತಿಗಳು ವಿದ್ಯಾರ್ಥಿಗಳಿಗೆ ಧನ ಸಹಾಯದೊಂದಿಗೆ ಅಲ್ಪಾವಧಿ ತರಬೇತಿ ಮತ್ತು 3 ವರ್ಷದ ಡಿಪ್ಲೊಮಾ ಕೋರ್ಸ್ಗಳನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು. ಇದರ ಜೊತೆಗೆ ಎನ್ಸಿಸಿ ಘಟಕ, ಎನ್ಎಸ್ಎಸ್ ಘಟಕ ಮತ್ತು ರೆಡ್ ಕ್ರಾಸ್ ಘಟಕ ಕಾರ್ಯನಿರ್ವಹಿಸುತ್ತಿವೆ. 2009ರಲ್ಲಿ ಸ್ಮೃತಿ ಮಂದಾರ ಅಲ್ಯೂಮಿ ಅಸೋಸಿಯೇಷನ್ ಎಂಬ ಹೆಸರಿನಡಿಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪಿಸಿ ಈ ಸಂಘವನ್ನು ಸಂಸ್ಥೆ ಹಳೆ ವಿದ್ಯಾರ್ಥಿಯಾಗಿರುವ ಮಾಜಿ ಪ್ರಧಾನಿಗಳು ಮತ್ತು ಹಾಲಿ ರಾಜ್ಯಸಭಾ ಸದಸ್ಯರಾದ ಸನ್ಮಾನ್ಯ ಎಚ್.ಡಿ. ದೇವೇಗೌಡರು ಉದ್ಘಾಟಿಸಲಿರುತ್ತಾರೆ. ಇದೇ ರೀತಿಯಲ್ಲಿ ಈ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿರುವ ವಿವಿಧ ಜಿಲ್ಲೆಯ ವಿದ್ಯಾರ್ಥಿಗಳು ಅತ್ಯುತ್ತಮ ತಾಂತ್ರಿಕ ಕುಶಲತೆ ಹೊಂದಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ್ದಾರೆ. ಈ ಪ್ರಸ್ತುತ ವರ್ಷಕ್ಕೆ ಶ್ರೀಮತಿ ಎಲ್ವಿ ಪಾಲಿಟೆಕ್ನಿಕ್ ಸಂಸ್ಥೆಯು 75 ವಸಂತಗಳು ಪೂರೈಸಿದ್ದು ಇದರ ಅಮೃತ ಮಹೋತ್ಸವವನ್ನು 2024 ಫೆಬ್ರವರಿ 24ನೇ ಶನಿವಾರ ಸ್ಮೃತಿ ಮಂದಾರ ಅಲ್ಯೂಮಿ ಅಸೋಸಿಯೇಷನ್ ಇದರ ಸಹಯೋಗದೊಂದಿಗೆ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು ಎಲ್ಲ ಹಳೆ ವಿದ್ಯಾರ್ಥಿಗಳು ಈ ಸಮಾರಂಭಕ್ಕೆ ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡುವುದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ಇದೇ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭಾಗವಹಿಸಲಿದ್ದಾರೆ. ಉದ್ಘಾಟನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಸ್.ಸಿ. ಸುಧಾಕರ್, ಶಾಸಕ ಎಚ್.ಪಿ. ಸ್ವರೂಪ್, ಸಂಸದರಾದ ಪ್ರಜ್ವಲ್ ರೇವಣ್ಣ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಪ್ರಧಾನ ಪರಿಷತ್ ಸದಸ್ಯ ಮರಿನ್ ತಿಪ್ಪೇಗೌಡ, ಶಾಸಕ ಕೆಎಂ ಶಿವಲಿಂಗೇಗೌಡ ಇತರರು ಪಾಲ್ಗೊಳ್ಳುವುದಾಗಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಮತಿ ಎಲ್ವಿ ಪಾಲಿಟೆಕ್ನಿಕ್ ಸಹಕಾರಿ ಸಂಸ್ಥೆಯ ರಿಜಿಸ್ಟ್ರಾರ್ ಎಸ್. ವಿಜಯಶ್ರೀ, ಸಂಸ್ಥಾಪಕ ಅಧ್ಯಕ್ಷ ಮೇಜರ್ ವೆಂಕಟೇಶ್, ಸಿವಿಲ್ ವಿಭಾಗಾಧಿಕಾರಿ ಡಿ. ಕುಮಾರ್, ಉಪನ್ಯಾಸಕರಾದ ಲೋಕೇಶ್, ಡಾಕ್ಟರ್ ಬಿ.ವಿ. ಮಧು, ಎಚ್.ಪಿ. ಚಂದನ್ ಇತರರು ಉಪಸ್ಥಿತರಿದ್ದರು. ಆಮೇಲೆ ಕೆಲವು ಹೋಟೆಲ್ಗಳು, ಗೂಡಂಗಡಿಗಳು ಆ ಥರದ್ದೆಲ್ಲ ಇದೆ. ಅದನ್ನ ಯಾಕೆ ತೆರವುಗೊಳಿಸಕ್ಕೆ ನೀವು ಸಂಬಂಧಪಟ್ಟವ್ರಿಗೆ ಯಾಕೆ ಇದು ಮಾಡ್ಬೋದು ಅಂತ ಸರ್, ಅದು ನಾನು ಪ್ರಿನ್ಸಿಪಲ್ ಆಗಿದ್ದೆ ಅಂತ ಅಲ್ಲೇ ಅವಾಗ ನಾನು ಹಳೆ ವಿದ್ಯಾರ್ಥಿ ಸಹ ಅಲ್ಲಿ ಮತ್ತೆ ಸ್ಥಾಪಕ ಅಧ್ಯಕ್ಷನು ಸಹ ಸುಮಾರು 33-34 ವರ್ಷ ಸೇವೆ ಮಾಡಿದ್ದೀನಿ ಅಲ್ಲಿ ಕಾಲೇಜಿಗೆ. ಅದು ನೀವು ಹೇಳಿದ್ದು ಒಳ್ಳೆ ಕ್ವಶನ್, ನಮಗೂ ಒಂಥರ ಬೇಸರ ತರುವಂತ ವಿಚಾರ. ಆಕ್ಚುಲಿ ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡಿದ್ವಿ. ಇವರು SP, DC ಎಲ್ಲರಿಗೂ ನಾವು ಮೆಮೊರಾಂಡಮ್ ಕೊಟ್ಟು ಎಲ್ಲ ಹೇಳಿ SP ಅವರು ಶ್ರೀನಿವಾಸ್ ಕೊಟ್ಟಿದ್ದಾಗ ನಾನೇ ಅಲ್ಲಿ ನೀವು ಇಲ್ಲೇ ಕೂತ್ಕೊಳ್ಳಿ, ನಾನು ಅದನ್ನ ರೈಡ್ ಮಾಡ್ತೀನಿ ಅಂತ ಹೇಳಿ ಅವರ ಟೀಮ್ ಕಳಿಸಿ ಎಲ್ಲ ರೈಡ್ ಎಲ್ಲ ಮಾಡಿಸಿ ಎಲ್ಲ ಮಾಡಿದ್ರು. ಬಟ್ ಏನೋ ಅಂಥದ್ದೇನೋ ಸಿಗ್ಲಿಲ್ಲ. ಆದ್ರೂ ಅರೌಂಡ್ ಸುತ್ತಲೂ ಸಹ ಒಳ್ಳೆ ವಾತಾವರಣ ಇರಬೇಕು ಅಂದ್ರೆ ಆ ಅಂಗಡಿಗಳಾಗ್ಲಿ ಇನ್ನೊಂದಾಗ್ಲಿ ಇರಬಾರ್ದು. ಅದು ಎಷ್ಟೋ ಹೇಳಿ ಯಾರು ಸಹ ಇದು ಮಾಡಲ್ಲ, ಕೇರೆ ಮಾಡಲ್ಲ, ಹಂಗಾಗ್ಬಿಟ್ಟಿದೆ. ಅವ್ರು ಹೇಳ್ಬಿಟ್ರೆ ಎಲ್ಲ ಕಡೆ ಡೈಲಿ ಕಡೆ ಇತ್ತು, ಅದಕ್ಕೆ ಕ್ಲಿಯರ್ ಮಾಡಿಸಿದ್ರು. ಇಂಜಿನಿಯರಿಂಗ್ ಕಾಲೇಜ್ ಕಡೆಗೆ ಒಬ್ರು ಹೋಗ್ತಾ ಇಲ್ಲ, ಓನ್ಲಿ ಪಾಲಿಟೆಕ್ನಿಕ್ ಕಾಂಪೌಂಡ್ ಇದೆ, ಅದಕ್ಕೆ ಟಚ್ ಮಾಡಿ ಅದ್ರ ಮೇಲೆ ಯಾಕೆಂದ್ರೆ 2 ಕಡೆ ಇಲ್ಲಿ
ಫ್ಯೂಯಲ್ ರಾಕ್ ಆ ರೋಡಲ್ಲಿ ಒಂದಾಗಿದೆ, MG ರೋಡಲ್ಲಿ ಒಂದಾಗಿದೆ. ಈಗ ಅವ್ರು ಹೊಟ್ಟೆ ಮೇಲೆ ಹೊಡೆಯೋದು ಬೇಡ, ಯಾರು ಅದರಿಂದ ಬದುಕು ಕಟ್ಕೊತಾರೆ, ಅವ್ನು ಬೇರೆ ಕಡೆ ಸ್ಥಳಾಂತರ ಮಾಡ್ಲಿ ಅದನ್ನೆಲ್ಲ ಕೇಳಿ. ಯಾಕಂದ್ರೆ ಎಲ್ಲ ಬಿಡಿ ಸಿಗರೇಟು ಆ ಥರದ್ದೆಲ್ಲ ಕಾಲೇಜ್ ಬಂದ ನೋಡಿದ್ರೆ ಇವರೇ ಜಿಲ್ಲಾಡಳಿತರು ಹೇಳ್ತಾರೆ 200 ಮೀಟರ್ ವ್ಯಾಪ್ತಿಲಿ ಗುಟ್ಕಾ ಅವೆಲ್ಲ ನಿಷೇಧ ಮಾಡಲಾಗಿದೆ ಅಂತ. ನಿಮ್ಮ ರೋಡ್ಗೂ ನಿಮ್ಮ ಕಾಲೇಜ್ ಆಮೇಲೆ ನಮ್ಮ ವಿದ್ಯಾರ್ಥಿಗಳು ಎಲ್ಲ ಅಡಲ್ಸೆಂಟ್ ಬಾಯ್ಸ್ ಎಲ್ಲ ವಿದಿನ್ 18, 19, 20 ಒಳಗಡೆ ಇರ್ತಕ್ಕಂಥ ಮಕ್ಕಳು. ಈ ಟೈಮಲ್ಲಿ ಅವ್ರಿಗೆ ಇಂಥ ಹ್ಯಾಬಿಟ್ಗಳೇನಾದ್ರು ಇನ್ಕಲ್ಟ್ರೇಟ್ ಆದ್ರೆ ಅವ್ರ ಮೈಂಡ್ ಇದರಲ್ಲಿ ಅವ್ರು ಮುಂದೆ ಒಳ್ಳೆ ಪ್ರಜೆ ಆಗಲ್ಲ, ದೇಶದ ಪ್ರಜೆ ಆಗಲ್ಲ, ಅವನು ಕೆಟ್ಟ ಪ್ರಜೆ ಆಗ್ತಾನೆ. ಸೊ ಹಾಗಾಗಿ ಅದು ಆಕ್ಚುಲಿ ಹೋಗ್ಬೇಕು. ನಾವು 30 ಇಷ್ಟು ವರ್ಷ ಸೇವೆ ಮಾಡಿದ್ವಿ. ಈ ಚಿಕ್ಕ ಮಕ್ಕಳಿಗೆ ಪಾಠ ಹೇಳಿದ್ರೆ ನಾವು ಆಕ್ಚುಲಿ ಈ